ಹಿಂದೆಗಡೆ ನೋಡ್ತಾ ಇದ್ರೆ ಸರ್ ರೋಹಿನ್ ಕುಮಾರ್ ಆಲ್ ಇಂಡಿಯಾ ರ್ಯಾಂಕಿಂಗ್ ನಲ್ಲಿ 39 53 ರ್ಯಾಂಕಿಂಗ್. ಸಕ್ಸಸ್ಗೆ ಕಾರಣ ಏನಂತಂದರೆ ಕಡಿಮೆ ಸ್ಟೂಡೆಂಟ್ಸ್ ಇರೋದ್ರಿಂದ. ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಕೇಳ್ತಾ ಇದ್ದೆ. ಈಗ ಒಂದು ರೆಡಿನೆಸ್ ಟೆಸ್ಟ್ ಅಂತ ಅಷ್ಟೇ ಕೊಡು. ಸ್ಟೂಡೆಂಟಲ್ಲಿ ಎಷ್ಟು ಉತ್ಸಾಹ ಇದೆ, ಮೋಟಿವೇಶನ್ ಕಂಟಿನ್ಯೂಸ್ ಆಗಿ ಇರುತ್ತಾ ಇಲ್ವಾ ಅಂತ ಅಷ್ಟೇ ಗೊತ್ತಾಗತ್ತೆ. ಸೊ ಡಿಜಿಟಲ್ ಕ್ಲಾಸ್ ರೂಮ್ಸ್. ಹೌದು, ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸಸ್ ನಡೆಯುತ್ತೆ. ಆನ್ಲೈನ್ ಕ್ಯಾಂಡಿಡೇಟ್ಸ್ಗೆ ಲೈವ್ ಸ್ಟ್ರೀಮ್ ಆಗುತ್ತೆ. ಸೊ ಎಲ್ಲ ಕ್ಲಾಸನ್ನು ರೆಕಾರ್ಡ್ ಸಹ ಆಗುತ್ತೆ. ನೆಕ್ಸ್ಟ್ 1.5 ಇಯರ್ವರೆಗೂ ಆ ರೆಕಾರ್ಡಿಂಗ್ ಅಲ್ಲೇ ಇರುತ್ತೆ. ಮಿಸ್ ಆಗಿರೋ ಕ್ಲಾಸ್ ನೋಡ್ಬೋದು. ಸೊ ಫ್ಯಾಕಲ್ಟಿ ಎಷ್ಟು ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಇದ್ದಾರೆ? ಮಾತ್ರ ಇರೋ ಫ್ಯಾಕಲ್ಟಿ ಆಲ್ಮೋಸ್ಟ್ ಎವ್ರಿ ಒನ್ ಹ್ಯಾಸ್ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್. ವಾವ್. ಯಾವ ಕ್ಲಾಸ್ ಬೇಕಿದ್ರೂ ನೀವು ಡೆಮೋ ಥರ ತೊಗೊಂಡ್ರೆ ಅವರ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಹೋಲ್ಡ್ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಸರ್ ಕ್ಲಾಸು ನಿಮ್ಮ ಅಕಾಡೆಮಿನ ತೋರಿಸಿ ಅಂತ ಕೇಳಿದೆ. ಸೊ ನೀವು ಸ್ಟಾರ್ಟಿಂಗಿಂದಾನೇ ಕರ್ಕೊಬಂದಿದ್ದೀರಾ. ಫಸ್ಟ್ ನಾನೇ ಹೇಳ್ಬಿಡ್ತೀನಿ, ಇಲ್ಲಿ ಬರೋದಕ್ಕೆ ಕಮ್ಯೂಟ್ ಪ್ರಾಬ್ಲಮ್ ಅಂತೂ ಇಲ್ಲವೇ ಇಲ್ಲ. ಯಾಕಂದರೆ ಮೆಟ್ರೋ ಇದೆ, ಮೆಟ್ರೋಯಿಂದ ಆರಾಮಾಗಿ ಫೀಸಿಬಲ್ ಆಗಿ ಬರ್ಬೋದು. ಆ್ಯಂಡ್ ಹಿಂದೆಗಡೆ ನೋಡ್ತಾ ಇದ್ರೆ ಸರ್ ರೋಹಿನ್ ಕುಮಾರ್ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ 39 ಆ್ಯಂಡ್ 53 ರ್ಯಾಂಕಿಂಗ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಈಗ ನಮ್ಮಲ್ಲಿ ಸುಮಾರಷ್ಟು ಪ್ರೋಗ್ರಾಮ್ಸ್ ನಡೆಯುತ್ತೆ. ಒಂದು ಬಂದು ಕ್ಲಾಸ್ ರೂಮ್ ಫೌಂಡೇಶನ್ ಪ್ರೋಗ್ರಾಮು. ಅದರಲ್ಲಿ ಬೆಸ್ಟ್ ರ್ಯಾಂಕ್ ನಮಗೆ ಈ ಸತಿ ರಾಹುಲ್ ಕುಮಾರ್ ಅಂತ. ಸೊ ಈಸ್ ರ್ಯಾಂಕ್ 141. ಅದು ಬಿಟ್ಟರೆ ನಿಮಗೆ ರೋಹಿನ್ ಕುಮಾರ್ ಇದ್ದಾರೆ. ಈ ಕೇಮ್ ಫ್ರಾಮ್ IGP ಅಂತ, ಸೊ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಂತ. ಮತ್ತು ಕಿರಣ್ ಕಮಟೆ ನಿಮಗೆ ಗೊತ್ತಿರುತ್ತೆ, ಹಿ ಇಸ್ ಕರ್ನಾಟಕ ಟಾಪರ್ ಆ್ಯಸ್ ವೆಲ್. ಅವರು ಬಂದು ರ್ಯಾಂಕ್ 53. ಸೊ ಪ್ರತಿ ವರ್ಷ ನಮ್ಮಲ್ಲಿ ಏನು ರಿಸಲ್ಟ್ಸ್ ಬರುತ್ತೆ ಅದು ಮಲ್ಟಿಪಲ್ ಪ್ರೋಗ್ರಾಮ್ಸಿಂದ ಬರುತ್ತೆ. ಆ್ಯಂಡ್ ಇದು ಸಕ್ಸಸ್ಗೆ ಕಾರಣ ಏನಂತಂದರೆ ಕಡಿಮೆ ಸ್ಟೂಡೆಂಟ್ಸ್ ಇರೋದ್ರಿಂದ ಮೆಂಟರ್ಶಿಪ್ ಈಸಿ ಆಗುತ್ತೆ. ಸೊ ಯಾವುದೇ ಸ್ಟೂಡೆಂಟು ತನಗೆ ಏನೇ ಚಾಲೆಂಜಸ್ ಇರಲಿ ಡೈರೆಕ್ಟಾಗಿ ಬಂದು ಮೀಟ್ ಆಗ್ಬೋದು. ಸೊ ಕೋರ್ ಫಿಲಾಸಫಿ ಏನಿದೆ, ಸ್ಟೂಡೆಂಟ್ ಬಂದು ಮೀಟ್ ಆದರೆ ಮಿನಿಮಮ್ ಮ್ಯಾಕ್ಸಿಮಮ್ 24 hours ಒಳಗಡೆ ವಿ ಆರ್ ಗೋಯಿಂಗ್ ಟು ರೀಚ್ ಔಟ್ ಟು ದ ಸ್ಟೂಡೆಂಟ್ ಆಸ್ ವೆಲ್. ಸೊ ಅವ್ರು ಜಸ್ಟ್ ಬರಬೇಕು, ಬಂದು ಮಾತಾಡೋದಕ್ಕೆ ಒಂದು ಫಸ್ಟ್ ಸ್ಟೆಪ್ ತೊಗೊಂಡ್ರೆ ಆಲ್ವೇಸ್ ಅವೈಲಬಲ್ ಅಂತ ಹೇಳ್ಬೋದು. ದಟ್ ಈಸ್ ವಾಟ್ ಮೇಕ್ಸ್ ಅ ಕ್ಯಾಂಡಿಡೇಟ್ ಸಕ್ಸಸ್ಫುಲ್ ಆಸ್ ವೆಲ್. ಓಕೆ, ಸೊ ಅಡ್ಮಿಷನ್ ಪ್ರೊಸೆಸ್ ಹೇಗಿರುತ್ತೆ ಅದನ್ನು ಮಾತಾಡ್ತೀನಿ, ಒಳಗೆ ಹೋಗೋಣ ಅಲ್ಲ? ಸರ್ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಕೇಳ್ತಾ ಇದ್ದೆ. ಹೇಗಾಗುತ್ತೆ? ಸೊ ಅಡ್ಮಿಷನ್ ಪ್ರೋಸೆಸ್ಸು ಮುಂಚೆ ನಾವೊಂದು ಟೆಸ್ಟ್ ಮಾಡಿ ಅದಾದ ನಂತರ ಸ್ಟೂಡೆಂಟ್ಸ್ನ ತಗೋತಿದ್ವಿ. ಈಗ ಆ ಪ್ರೋಸೆಸ್ನ ಸ್ಟಾಪ್ ಮಾಡಿದ್ದೀವಿ. ಸೊ ಈಗ ಒಂದು ರೆಡಿನೆಸ್ ಟೆಸ್ಟ್ ಅಂತ ಅಷ್ಟೇ ಕೊಡ್ತೀವಿ. ಸೊ ಇಟ್ ಇಸ್ ಅ ಸೈಕಲಾಜಿಕಲ್ ಟೆಸ್ಟ್. ಅಂದರೆ ಸ್ಟೂಡೆಂಟಲ್ಲಿ ಎಷ್ಟು ಉತ್ಸಾಹ ಇದೆ, ಅವರಲ್ಲಿ ಮೋಟಿವೇಶನ್ ಕಂಟಿನ್ಯೂಸ್ ಆಗಿ ಇರುತ್ತಾ ಇಲ್ವಾ ಅಂತ ಅಷ್ಟೇ ಗೊತ್ತಾಗುತ್ತೆ ಅದರಲ್ಲಿ. ಸೊ ಆ ಟೆಸ್ಟಲ್ಲಿ ಒಂದು 60-70% ಸ್ಕೋರ್ ಮೋಸ್ಟ್ಲಿ ಬರುತ್ತೆ ಎಲ್ಲ ಕ್ಯಾಂಡಿಡೇಟ್ಸ್ಗೂ. ಸೊ ಅದರ ಮೇಲೆ ಇದ್ದರೆ ಹಿ ಈಸ್ ಅ ಗುಡ್ ಕ್ಯಾಂಡಿಡೇಟ್ ಅಂತ. ಸೊ ಇಲ್ಲ ಅಂದರೆ ನಾವು ಫಸ್ಟೇ ನೋಟ್ ಡೌನ್ ಮಾಡ್ಕೋತೀವಿ. ಸೊ ಅವ್ರ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚಾಗಿ ತೋರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಮೆಂಟರ್ಸ್ಗೆ ಫಸ್ಟೇ ನಾವು ಹೇಳಿ, ಸೊ ಆ ಥರ ಕ್ಯಾಂಡಿಡೇಟ್ಸ್ನ ಫ್ಲ್ಯಾಗ್ ಮಾಡಿಕೊಂಡು ಸೊ ಅವ್ರನ್ನ ಸ್ವಲ್ಪ ಫಾಲೋ ಅಪ್ ಎಕ್ಸ್ಟ್ರಾ ಮಾಡಿದ್ರೆ ಅವರು ಸಹ ಪೇಸ್ಗೆ ಬರ್ತಾರೆ ಅಂತ. ಸೊ ಅಡ್ಮಿಷನ್ಗೆ ಈಗ ಪ್ರೆಸೆಂಟ್ ಸ್ಟೇಟಲ್ಲಿ ಈ ಥರ ಮಾಡ್ತಿದ್ದೀವಿ. ಜಸ್ಟ್ ಒಂದು ರೆಡಿನೆಸ್ ಟೆಸ್ಟ್ ಕೊಟ್ಟು ವಿಲ್ ಟೇಕ್ ದಮ್. ಆ್ಯಂಡ್ ಕ್ಲಾಸ್ ರೂಮ್ಸ್ ಗಳ ಬಗ್ಗೆ ಮಾತನಾಡೋದಾದರೆ, ಸೊ ಡಿಜಿಟಲ್ ಕ್ಲಾಸ್ ರೂಮ್ಸ್ ಇದೆ. ಹೌದು. ಆ್ಯಂಡ್ ಆನ್-ಏರ್ ಮತ್ತು ಆಫ್-ಏರ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀರಾ. ಸೊ ಒಂದ್ಸಲಿ ಕ್ಲಾಸ್ ರೂಮ್ ನೋಡೋಣ. ಸೊ ಕ್ಲಾಸ್ ರೂಮ್ಸ್ ಅಂತ ನೀವು ಕೇಳಿದ್ರಲ್ವಾ, ಈಗ ಇವ್ರು ನೋಡ್ದಂಗೆ ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸಸ್ ನಡೆಯುತ್ತೆ, ಒಟ್ಟಿಗೆ ನಡೆಯುತ್ತೆ. ಸೊ ಆಫ್ಲೈನ್ ಕ್ಯಾಂಡಿಡೇಟ್ಸ್ ಇಲ್ಲಿ ಕೂತಿರ್ಬೋದು, ಆನ್ಲೈನ್ ಕ್ಯಾಂಡಿಡೇಟ್ಸ್ಗೆ ಲೈವ್ ಸ್ಟ್ರೀಮ್ ಆಗುತ್ತೆ. ಸೊ ಎಲ್ಲ ಕ್ಲಾಸನ್ನು ರೆಕಾರ್ಡ್ ಸಹ ಆಗುತ್ತೆ. ಸೊ ಹಾಗಾಗಿ ಬೈ ಚಾನ್ಸ್ ಏನಾದರೂ ಸ್ಟೂಡೆಂಟ್ ಬರೋಕ್ಕಾಗಲಿಲ್ಲ ಅಂತಂದರೆ ಆ ರೆಕಾರ್ಡಿಂಗು ಒಂದು ಪೋರ್ಟಲ್ ಇದೆ, ಪೋರ್ಟಲ್ಗೆ ಆ್ಯಕ್ಸಸ್ ಕೊಟ್ಟಿರ್ತೀವಿ. ನೆಕ್ಸ್ಟ್ 1.5 ಇಯರ್ವರೆಗೂ ಆ ರೆಕಾರ್ಡಿಂಗ್ ಅಲ್ಲೇ ಇರುತ್ತೆ. ಸೊ 2 ಪರ್ಪಸ್ ಸರ್ವ್ ಆಗುತ್ತೆ ಇದರಿಂದ. ಮಿಸ್ ಆಗಿರೋ ಕ್ಲಾಸ್ ನೋಡ್ಬೋದು, ಇನ್ನೊಂದು ಕಾನ್ಸಂಟ್ರೇಷನ್ ಲ್ಯಾಬ್ಸ್ ಆಗುತ್ತೆ. ಈಗ ಒಂದು 40-45 ನಿಮಿಷ ಕೂತಾದ್ಮೇಲೆ ಕಾನ್ಸಂಟ್ರೇಷನ್ ಒಂಚೂರು ಲ್ಯಾಬ್ಸ್ ಆಗುತ್ತೆ, ಒಂದು 5 ನಿಮಿಷ ಕಂಟೆಂಟು ಹಾಗೆ ಹೋಗಿರುತ್ತೆ. ಸೊ ಯಾವಾಗ ರೆಕಾರ್ಡಿಂಗ್ ಇರುತ್ತೆ ಮನೆಗೆ ಹೋಗಿ ಆ 5 ನಿಮಿಷದ್ದು ಕಂಟೆಂಟು ರಿವೈಸ್ ಮಾಡ್ಕೋಬೋದು. ಸೊ ಮತ್ತೆ ಯಾವಾಗಾದರೂ ಒಂದು 3 ತಿಂಗಳಾದಮೇಲೆ ಮತ್ತೆ ಆ ಕ್ಲಾಸ್ ನೋಡಬೇಕು, ಯಾವುದೋ ಕಾನ್ಸೆಪ್ಟ್ ಸ್ವಲ್ಪ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತಂದರೆ ದಿ ಕ್ಯಾನ್ ರಿವಾಚ್. ಎಲ್ಲ ಕ್ಲಾಸಸ್ಸು ರೀನೇಮ್ ಆಗಿರುತ್ತೆ ಪ್ರಾಪರಾಗಿ. ಸೊ ಪ್ರತಿ ಕ್ಲಾಸ್ ಕೆಳಗಡೆನೂ, ಪ್ರತಿ ಒಂದು ಚಾಪ್ಟರ್ ಕೆಳಗಡೆನೂ ಒಂದು ಟೆಸ್ಟ್ ಇರುತ್ತೆ.
CMT ಅಂತ ಒಂದು ಮಾಡಿರ್ತೀವಿ. ಸೊ ಆ ಟೆಸ್ಟ್ ತಗೋಬೋದು. ಸೊ ದಿಸ್ ಇಸ್ ಆಲ್ ದೇರ್. ಆ್ಯಂಡ್ ಫ್ಯಾಕಲ್ಟಿ ಬಗ್ಗೆ ಮಾತಾಡೋದ್ರೆ ಸರ್, ಸೊ ಫ್ಯಾಕಲ್ಟಿ ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಫ್ಯಾಕಲ್ಟೀಸ್ ಎಲ್ಲನೂ ದೇ ಹ್ಯಾವ್ ಬೀನ್ ಅಟ್ಲೀಸ್ಟ್ ಒಂದು ಇಂಟರ್ವ್ಯೂಗೆ ಮಿನಿಮಮ್ ಹೋಗಿರಬೇಕು, IAS ಇಂಟರ್ವ್ಯೂಗೆ. ಅದಾದ ನಂತರ ಅವ್ರದ್ದು ಇನ್ನೊಂದು ಕ್ವಾಲಿಫಿಕೇಷನ್ ಏನಂದರೆ ಮಿನಿಮಮ್ 3 ರಿಂದ 4 ವರ್ಷ ಮಿನಿಮಮ್ ಅವರು ಟೀಚ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರಬೇಕು. ಪ್ರೆಸೆಂಟ್ಲಿ ನಮ್ಮ ಹತ್ರ ಇರೋ ಫ್ಯಾಕಲ್ಟಿ ಆಲ್ಮೋಸ್ಟ್ ಎವ್ರಿ ಒನ್ ಹ್ಯಾಸ್ ಮಿನಿಮಮ್ 5 years ಎಕ್ಸ್ಪೀರಿಯನ್ಸ್. ಸೊ ದಟ್ ಈಸ್ ದೇರ್. ಸೊ ನೀವು ಕ್ಲಾಸಲ್ಲಿ ಕೂತಾಗೇ ಗೊತ್ತಾಗತ್ತೆ, ಯಾವ ಕ್ಲಾಸ್ ಬೇಕಿದ್ರೂ ನೀವು ಡೆಮೋ ಥರ ತೊಗೊಂಡ್ರೆ ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಓಕೆ ಅವ್ರ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಅವರ ಸಬ್ಜೆಕ್ಟ್ ಮೇಲೆ ಅವ್ರಿಗೆ ಹೋಲ್ಡ್ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗತ್ತೆ. ಸೊ ದಟ್ಸ್ ಅಬೌಟ್ ದ ಫ್ಯಾಕಲ್ಟಿ. ಸರ್, ಲೈಬ್ರರಿ ಬಗ್ಗೆ ಹೇಳೋದಾದರೆ ಡಿಜಿಟಲ್ ಲೈಬ್ರರಿ ಏನಾದರೂ ಇದೆಯಾ? ಆ್ಯಂಡ್ ಈ ಬುಕ್ಸ್ಗಳ ಬಗ್ಗೆ ಹೇಳೋದಾದರೆ ಸ್ವಲ್ಪ ಸೋರ್ಸ್ ಮಾಡಬೇಕು, ಲಾಟ್ ಆಫ್ ಬುಕ್ಸ್ ಇರುತ್ತೆ, ಸೊ ಅದ್ರ ಬಗ್ಗೆ ಮಾಹಿತಿ ನೋಡಿ, ಡಿಜಿಟಲಿ ಈಗ ಲೈಬ್ರರಿ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದರೆ ಆನ್ಲೈನ್ ಕಂಟೆಂಟ್ ಅಷ್ಟಕ್ಕೊಂದು ಅವೈಲಬಲ್ ಇದೆ. ನಾನೇನಾದರೂ ಡಿಜಿಟಲ್ ಲೈಬ್ರರಿಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಬುಕ್ಸ್ ಅಷ್ಟಕ್ಕೊಂದಿದೆ ಅಂತ ಹೇಳಿದೆ ಅಂದ್ಕೊಳ್ಳಿ, ದಟ್ ಬಿಕಮ್ಸ್ ಅ ಕಾಂಟ್ರಡಿಕ್ಷನ್. ನಾನು ಮುಂಚೆನೇ ಹೇಳಿದೆ, ಕಡಿಮೆ ಓದಬೇಕು, ಒಂದು ಚೌಕಟ್ಟಲ್ಲೇ ಓದಬೇಕು ಅಂತ. ಫ್ರೇಮ್ ವರ್ಕ್ ಇಟ್ಕೊಂಡು ಅದರೊಳಗಡೆನೆ ಅವ್ರ ಪ್ರಿಪ್ರೇಷನ್ ಇರಬೇಕು. ಆದರೆ ಇವರೇನಾದರೂ ಡಿಜಿಟಲ್ ಸೋರ್ಸಸ್ಗೆ ಅಂತ ಹೋದರೆ ಅನ್ಲಿಮಿಟೆಡ್ ಕಂಟೆಂಟ್ ಅದು. ಸೊ ಹಾಗಾಗಿ ನಮ್ಮಲ್ಲಿ ಸ್ಟಡಿ ಸೆಂಟರ್ ಏನಿದೆ, ಆ ಸ್ಟಡಿ ಸೆಂಟರಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ಸೆಪ್ರೇಟ್ ಕ್ಯೂಬಿಕಲ್ಸ್ ಇರುತ್ತೆ. ಹತ್ತತ್ರ 250 ಜನ ಕೂತು ಒಟ್ಟಿಗೆ ಓದ್ಬೋದು. ಓಕೆ, ಇದಕ್ಕೆ ಫ್ರೀ ಆ್ಯಕ್ಸಸ್ ಕೊಡ್ತೀವಿ, ರೈಟ್? ಸೊ ಸೆಪ್ರೇಟ್ ಕ್ಯೂಬಿಕಲ್ ಇರುತ್ತೆ, AC ಇರುತ್ತೆ, ಆ್ಯಂಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇರುತ್ತೆ. ಸೊ ದರ್ ಇಸ್ ನೋ ಲಿಮಿಟ್ ಫಾರ್ ದೆಮ್ ಟು ಸಿಟ್ ಆ್ಯಂಡ್ ಸ್ಟಡಿ. ಓಕೆ, ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಸೋರ್ಸಸ್ ಬಗ್ಗೆ ಒಂದು ಕ್ಲಾಸೇ ಮಾಡ್ತೀವಿ. 3 ಗಂಟೆ ಹೊತ್ತು ಕ್ಲಾಸ್ ಇರುತ್ತೆ. ಎಲ್ಲ ಸೋರ್ಸು ಲಿಸ್ಟ್ ಮಾಡಿ, ಮಾರ್ಕೆಟಲ್ಲಿ ಯಾವ್ದು ಬೆಸ್ಟ್ ಸೋರ್ಸಸ್ ಇದೆ ಲಿಸ್ಟ್ ಮಾಡಿ, ಅದರಲ್ಲಿ ಪಿಕ್ ಮಾಡಿ, ಈ ಸಬ್ಜೆಕ್ಟ್ಗೆ ಇದೇ ಪುಸ್ತಕ ಓದಬೇಕು, ಇದೇ ಚಾಪ್ಟರ್ಸ್ ಓದಬೇಕು ಅಂತ ಸೆಲೆಕ್ಟ್ ಮಾಡಿ ಕೊಟ್ಟರೆ ಅವಾಗ ಓದೋದು ಈಸಿ ಆಗುತ್ತೆ. ಯಾವಾಗ ನಮ್ಮ ಹತ್ರ ಲಿಮಿಟೆಡ್ ಟೈಮ್ ಇದೆ ಆ್ಯಂಡ್ ಲಿಮಿಟೆಡ್ ಕಂಟೆಂಟ್ ಇರುತ್ತೆ, ಓದೋದು ಸುಲಭ ಆಗುತ್ತೆ. 98% ಆಫ್ ದ ಕ್ಯಾಂಡಿಡೇಟ್ಸ್ ಇಲ್ಲೇ ಫೇಲ್ ಆಗೋದು. ಏನು ಜಾಸ್ತಿ ಅದು ಕಲಿತೀನಿ ಇದು ಕಲಿತೀನಿ ಅಂತ ಹೋದಾಗ ಫೇಲ್ಯೂರ್ಸ್ ಆರ್ ಫಾರ್ ಶೋರ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಕ್ಲಾಸ್ ರೂಮ್ ಬಗ್ಗೆ ಹೇಳಿದ್ರಿ, ಲೈಬ್ರರಿ ಬಗ್ಗೆ ಹೇಳಿದ್ರಿ, ಫ್ಯಾಕಲ್ಟಿ ಬಗ್ಗೆ ಕೂಡ ಮಾತಾಡಿದ್ವಿ ನಾವು. ಸೊ ಈ ಒಂದು ಲೆಗಸಿ IAS ಅಕಾಡೆಮಿ ಏನಿದೆ, ಸೊ ಇಲ್ಲಿ ಬಹಳಷ್ಟು ಜನ ಅನ್ಕೋತಾರೆ ನಾನು ಜಾಯ್ನ್ ಆಗಬೇಕು, ನಾನು ಬರಬೇಕು ಅಂತ ಬಹಳಷ್ಟು ಜನ ಅನ್ಕೋತಾರೆ. ಇಲ್ಲ ನಮ್ಮ ಬೆಂಗಳೂರು ಹೊರತಾಗಿ ಬೇರೆ ಕಡೆಯಿಂದ ಬರೋರು ಇರ್ತಾರೆ. ಸೊ ಈ ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವ್ರಿಗೇನಾದ್ರೂ ಸ್ಪೆಷಲ್ ಅಟೆನ್ಷನ್ ಆ ಥರದ್ದು ಏನಾದರೂ ಇದೆಯಾ? ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಈಗ ಬೇರೆ ಕಡೆಯಿಂದ ಬರೋರಿಗೆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಎಲ್ಲ ಟೀಚರ್ಸೂ ಇಂಗ್ಲೀಷಲ್ಲೇ ಹೇಳ್ಕೊಡ್ತಾರೆ, ಹಿಂದಿಯಲ್ಲೂ ಮಾತಾಡ್ತಾರೆ. ಸೊ ಕನ್ನಡ ಸ್ಟೂಡೆಂಟ್ಸಿಗೆ ಅವ್ರದ್ದು ಏನೇ ಕ್ವರೀಸ್ ಇದ್ದರೂ ನನ್ನ ಹತ್ರ ಬಂದು ಮಾತಾಡ್ಬೋದು. ಓಕೆ, ಸೊ ಐ ಆಮ್ ಒನ್ ಆಫ್ ದ ಚೀಫ್ ಮೆಂಟರ್ಸ್ ಹಿಯರ್. ಇಲ್ಲಿ ಬಂದು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು. ಇನ್ನೊಂದು 2 ಫ್ಯಾಕಲ್ಟಿ ಇದ್ದಾರೆ, ಅವ್ರ ಹತ್ರ ಆರಾಮಾಗಿ ಮಾತಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. 24 hours ಟೈಮ್ ಇರುತ್ತೆ. ಅಂದರೆ ಈಗ ಒಂದು ಇಶ್ಯೂ ರೈಸ್ ಮಾಡಿದ್ರೆ, ಕ್ವೆರಿ ರೈಸ್ ಮಾಡಿದ್ರೆ ಒಂದು ಸ್ಟೂಡೆಂಟು ನಾನು ಮೆಂಟರ್ ಜೊತೆ ಮೀಟ್ ಆಗ್ಬೋದು. ಟರ್ನ್ ಅರೌಂಡ್ ಟೈಮ್ ಇಸ್ 24 hours. 24 ಗಂಟೆ ಒಳಗಡೆ ಅವರು ಮೆಂಟರ್ನ ಮೀಟ್ ಆಗ್ಬೋದು. ಸೊ ದಟ್ ಈಸ್ ದರ್. ಸೊ ಒಂದು ಸ್ಟೂಡೆಂಟಿಗೆ ಒಬ್ಬರು ಜನರಲ್ ಮೆಂಟರ್ ಇರ್ತಾರೆ, ಒಬ್ಬರು ಸೂಪರ್ ಮೆಂಟರ್ ಇರ್ತಾರೆ. ಸೂಪರ್ ಮೆಂಟರ್ ಇಸ್ ಫ್ಯಾಕಲ್ಟಿ. ಸೊ ನೀವು ಲೆಕ್ಕ ಮಾಡಿದ್ರೆ ಕರೆಕ್ಟಾಗಿ ನಾನು ಹೇಳ್ದಂಗೆ ಒಂದು ಫ್ಯಾಕಲ್ಟಿಗೆ, ಒಂದು ಸೂಪರ್ ಮೆಂಟರ್ಗೆ 20ರಿಂದ 24 ಜನ ಅಂತ ಇಟ್ಕೊಳ್ಳಿ, ಒಂದು ವರ್ಷಕ್ಕೆ ಪೂರ್ತಿ. ಸೊ ಅವರು ಟ್ರ್ಯಾಕ್ ಮಾಡ್ತಿರ್ತಾರೆ. ಸೊ ದೇ ವಿಲ್ ಹ್ಯಾವ್ ಅನ್ ಐಡಿಯಾ. ಆ್ಯಂಡ್ ಟೆಸ್ಟ್ಗಳ ಬಗ್ಗೆ ಮಾತಾಡಬೇಕು. ಮಾಕ್ ಟೆಸ್ಟ್ಗಳು, ಎಷ್ಟು ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿರ್ತಾರೆ ಬಿಫೋರ್ ಗೆಟಿಂಗ್ ಇಂಟು ರಿಯಲಿ? ಸೊ ಒಂದು 3 ಲೆವೆಲಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ ಲೆವೆಲ್ ಬಂದು ಒಂದು ಚಾಪ್ಟರ್ ಮುಗೀತು, ಕೆಲವೊಂದು ಚಾಪ್ಟರ್ಸ್ ಮುಗಿತಾ ಹೋಗುತ್ತೆ, ಸೆಕ್ಷನ್ಸ್ ಮುಗಿತಾ ಹೋಗುತ್ತೆ, ಅಲ್ಲೇ ಟೆಸ್ಟ್ ಬರ್ತಿರುತ್ತೆ. ಸೊ ನಿಮ್ಮ ಕ್ಲಾಸ್ ಮುಗೀತು, ಯಾವುದೋ ಒಂದು ಚಾಪ್ಟರ್ ಮುಗೀತು, ಅದ್ರ ಕೆಳಗಡೆ ಟೆಸ್ಟ್ ಬರುತ್ತೆ. ಇದನ್ನು ಕಾನ್ಸೆಪ್ಟ್ ಮಾಸ್ಟ್ರಿ ಟೆಸ್ಟ್ ಅಂತ ಹೇಳ್ತೀವಿ. ಒಂದು 4 ತಿಂಗಳಾದಮೇಲೆ ವೀಕೆಂಡ್ ಟೆಸ್ಟ್ ಕೊಡ್ತೀವಿ. ವೀಕೆಂಡ್ ಟೆಸ್ಟ್ ಅಂದರೆ ಬೆಳಗ್ಗೆ ಒಂದು ಪ್ರಿಲಿಮ್ಸ್ ಟೆಸ್ಟು, ಮಧ್ಯಾಹ್ನ ಒಂದು ಮೇನ್ಸ್ ಟೆಸ್ಟ್. ಇದು ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಒಂದು 4 ತಿಂಗಳಾದಮೇಲೆ ಇದು ಶುರು ಆಗುತ್ತೆ. ಇದಕ್ಕೆ ಒಂದು ಶೆಡ್ಯೂಲ್, 1 ತಿಂಗಳು ಮುಂಚೆನೇ ಶೆಡ್ಯೂಲ್ ಕೊಡ್ತೀವಿ. ಇದಾದಮೇಲೆ ಎಕ್ಸಾಮ್ ಇನ್ನೊಂದು 5 ತಿಂಗಳಿದೆ ಅಂದಾಗ ಜನವರಿಯಲ್ಲಿ ಒಂದು ಎಡ್ಜ್ ಸೀರೀಸ್ ಅಂತ ಶುರು ಮಾಡ್ತೀವಿ. ಇದರಲ್ಲಿ ವಾರಕ್ಕೆ 4 ದಿನ ಟೆಸ್ಟ್ ಇರುತ್ತೆ, ಅರ್ಲಿ ಮಾರ್ನಿಂಗ್ ಟೆಸ್ಟ್. ಓಕೆ. ಸೊ ಇದೆಲ್ಲದನ್ನು ನಮ್ಮ ಹತ್ರ ಫೀಡ್ಬ್ಯಾಕ್ ಇರುತ್ತೆ.
ಹೆಂಗೆ ಫೀಡ್ಬ್ಯಾಕ್ ಇರುತ್ತೆ, ಏನೇನು ಟೆಸ್ಟ್ ತೊಗೋತಾರೆ, ಏನೇನು ಸ್ಕೋರ್ಸ್ ಬರುತ್ತೆ, ಎಲ್ಲದನ್ನು ಎಂಟ್ರಿ ಅವ್ರ ಸ್ಟೂಡೆಂಟ್ಸ್ ಮಾಡಬೇಕು. ಸೊ ಸ್ಟೂಡೆಂಟ್ ಎಷ್ಟು ಆನೆಸ್ಟ್ ಇರ್ತಾರೆ ಈ ಪ್ರೋಸೆಸ್ಸಲ್ಲಿ, ನಮಗೆ ಕೊಡೋ ಇನ್ಪುಟ್ಟಲ್ಲಿ ಅವ್ರು ಎಷ್ಟು ಆನೆಸ್ಟ್ ಇರ್ತಾರೆ, ಅದ್ರ ಬೇಸಿಸ್ ಮೇಲೆ ಮೆಂಟರ್ಶಿಪ್ ಸಹ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ. ಆ್ಯಂಡ್ ಕ್ಲಾಸಸ್ ಬಗ್ಗೆ ಹೇಳೋದಾದರೆ ವೀಕ್ ಡೇ ಕ್ಲಾಸಸ್, ವೀಕೆಂಡ್ ಕ್ಲಾಸಸ್ ಎರಡು ಇದೆ. ಸೊ ವೀಕ್ ಡೇ ಕ್ಲಾಸಸ್ ಯು ಹ್ಯಾವ್ ಮಂಡೇ ಟು ಫ್ರೈಡೆ ಆ್ಯಂಡ್ ವೀಕೆಂಡ್ ಕ್ಲಾಸಸ್ ಸ್ಯಾಟರ್ಡೆ ಸಂಡೇ ಇರುತ್ತೆ. ಸೊ ಮೆಂಟರ್ಶಿಪ್ ಅನ್ನೋದು ನಾವು ತಂದಿದ್ದೇ ಏನು ಆ ಇಂಟರ್ನಲ್ ಸ್ಟ್ರಕ್ಚರ್ ಮಾಡಿಕೊಂಡು ತಂದ್ವಲ್ಲ, ಅದು ಮೋಸ್ಟ್ಲಿ ಫಾರ್ ವೀಕೆಂಡ್ ಸ್ಟೂಡೆಂಟ್ಸ್ ಅಂತ ತಂದಿದ್ದು. ಈಗ ಅದನ್ನು ವೀಕ್ ಡೇ ಸ್ಟೂಡೆಂಟ್ಸ್ಗೂ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಆ ಡಾಟಾಬೇಸ್ ಏನಿದೆ, ಇಟ್ ಈಸ್ ಫಾರ್ ಬೋತ್ ವೀಕ್ ಡೇ ಆಸ್ ವೆಲ್ ಆಸ್ ವೀಕೆಂಡ್. ಆ್ಯಂಡ್ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ವೀಕೆಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ವೀಕ್ ಡೇ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅದು, ರೈಟ್? ಸೊ ಅವರು ಎಷ್ಟು ಕನ್ಸಿಸ್ಟೆಂಟ್ ಇದ್ದರೆ, ದಿನಕ್ಕೆ 2 ನಿಮಿಷದ ಕೆಲಸ ಅದು, ಅವರು ಆ 2 ನಿಮಿಷದಲ್ಲಿ ಕನ್ಸಿಸ್ಟೆಂಟ್ ಇದ್ದರೆ ಇಟ್ ಬಿಕಮ್ಸ್ ಬೆಟರ್ ಅಂತ. ಸೊ ಕಾಮನ್ ಆಗಿ ಇಲ್ಲಿ ಬರುವಂತಹ ಆಸ್ಪಿರೆಂಟ್ಸ್ ಪ್ಲಸ್ ಅವ್ರ ಪೇರೆಂಟ್ಸ್ ಜೊತೆಗೆ ಬಂದರೆ ಕಾಮನ್ ಕ್ವೆಶ್ಚನ್ ಏನು ರೇಸ್ ಮಾಡ್ತಾರೆ? ಕಾಮನ್ ಕ್ವೆಶನ್ಸ್ ಯೂಶಲಿ ಇದೆ, ಮೆಂಟರ್ಶಿಪ್ ಹೇಗೆ ಮಾಡ್ತೀರಾ, ಕೊಡ್ತೀರಾ ಇಲ್ವಾ ಮೆಂಟರ್ಶಿಪ್ಪು, ಅದಾದಮೇಲೆ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ ಕ್ಲಾಸಿಗೆ, ಅದಾದಮೇಲೆ ಯಾವಾಗ ಸಿಲೆಬಸ್ ಕವರ್ ಮಾಡ್ತೀರಾ. ಸೊ ಇದೇ ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ಪ್ರಾಪರ್ ಸ್ಟ್ರಕ್ಚರ್ ಫಾರ್ ಎವ್ರಿ ಬ್ಯಾಚ್, ಎಲ್ಲ ಬ್ಯಾಚ್ಗೂ ಒಂದು ಪ್ರಾಪರ್ ಸ್ಟ್ರಕ್ಚರ್ ಇಟ್ಕೊಂಡಿದ್ದೀವಿ. ಸೊ ದಟ್ ಈಸ್ ಸಾರ್ಟೆಡ್. ಸಿ, ನಮ್ಮ ಕಡೆಯಿಂದ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಸೊ ಏನು ಕ್ವೆಶನ್ ಕೇಳಿದ್ರೂ ಒಂದು ಸ್ಟೂಡೆಂಟು ಸಕ್ಸೀಡ್ ಆಗೋದಕ್ಕೆ ಏನೇನು ಕಂಟೆಂಟ್ ಬೇಕು, ಏನೇನು ಸ್ಟೆಪ್ಸ್ ಮಾಡಬೇಕು, ಅದೆಲ್ಲ ನಮ್ಮ ಹತ್ರ ಇದೆ. ಸ್ಟೂಡೆಂಟ್ ಕಡೆಯಿಂದ ವಿ ನೀಡ್ ದಟ್ ಎಂತೂಸಿಯಾಸಮ್. ಸ್ಟಾರ್ಟಿಂಗಲ್ಲಿ ಏನು ಫೈರ್ ಇರುತ್ತೆ ಅದು ಕಂಟಿನ್ಯೂಸ್ ಆಗಿ ಇರಬೇಕು. ಅದಕ್ಕೇ ಒಂದು ಎಕ್ಸ್ಟರ್ನಲ್ ಅಕೌಂಟಬಿಲಿಟಿ ಇರಬೇಕು. ಸೊ ಮೆಂಟರ್ಸ್ ಇದ್ದರೆ, ಮೆಂಟರ್ ಹತ್ರ ಹೋಗಿ ರೆಗ್ಯುಲರಾಗಿ ಮಾತಾಡ್ತಿದ್ರೆ ದಟ್ ಬಿಕಮ್ಸ್ ಈಸಿಯರ್ ಅವ್ರಿಗೆ. ಸೊ ಒಟ್ಟಾರೆ ಹೇಳೋದೇನೆಂದರೆ, ಲೆಗಸಿ IAS ಅಕಾಡೆಮಿಗೆ ನೀವು ಜಾಯ್ನ್ ಆಗಬೇಕು ಅಂತ ಬಂದಲ್ಲಿ ತಮಗೆ ಆ ಫೈರ್, ಫಸ್ಟ್ ಡೇ ಇರುವಂಥ ಫೈರ್ನ ನೀವು ಕ್ಯಾರಿ ಮಾಡಿದ್ರೆ ಸಾಕು. ಯಾವ ಪಾತ್ನಲ್ಲಿ ಕರ್ಕೊಂಡು ಹೋಗಬೇಕು, ಯಾವ ರೀತಿಯಾದಂತಹ ಇನ್ಪುಟ್ಸ್ ನಿಮ್ಮ ತಲೆಗೆ ತುಂಬಬೇಕು, ಅದು ಎಲ್ಲವೂ ಕೂಡ ಲೆಗಸಿ IAS ಅಕಾಡೆಮಿ ಮೇಲೆ ಬಿಟ್ಟರೆ ಸಾಕು. ಸಕ್ಸಸ್ನ ಹಾದಿ ತೋರಿಸ್ತಾ ನಿಮ್ಮನ್ನ ಸಕ್ಸಸ್ ಕಡೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.